ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ಊಟದೊಳಗೆ ಏನದಂತ ನೋಡೋಣ. ಇಲ್ಲೇನದ ಚಪಾತಿ ಅದ, ಮತ್ತಿದು ಜುಣುಕದ, ಇದು ತಾಳ್ಸಿದ್ದು ಬೆಂಡೆಕಾಯಿ ಪಲ್ಯ ಅದ, ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ನಿಂಬೆಕಾಯ್ದು ಉಪ್ಪಿನಕಾಯಿ ಅದ, ಇದೇನದ ಬದ್ನಿಕಾಯಿ ರಸಪಲ್ಯ ಅದ, ಮತ್ತಿದೇನದ ಪಾಲಕ್ ಸೊಪ್ಪಿಂದು ಚಿತ್ರಾನ್ನ ಅದ. ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕ್ಲಾರ್ದು ಇದು ಚಿತ್ರಾನ್ನ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇದನ್ನ ದೇವ್ರ ನೈವೇದ್ಯಕ್ಕೆ ಸತ್ಯಕ್ಕೆ ಮಾಡ್ಕೋಬೋದು ನೀವು. ಬಾಯಾಗಂತೂ ಅಷ್ಟು ಟೇಸ್ಟ್ ಇರ್ತದೆ. ಇದನ್ನ ಹೆಂಗೆ ಮಾಡಿದೆ ಎಂಬುದನ್ನು ಇವತ್ತಿನ ವಿಡಿಯೋದೊಳಗೆ ಈ ರೆಸಿಪಿ ತೋರಿಸ್ತೀನಿ, ನೋಡ್ಕೊಂಬರೋಣ ಅಂತ. ಇದು ನೋಡ್ರಿ, ಒಂದು ಕಟ್ ಪಾಲಕ್ ಸೊಪ್ಪಿನದನ್ನ ಇಲ್ಲೇ ಸ್ವಚ್ಛಗೆ ತೊಳೆದಿಟ್ಕೊಂಡಿನಿ. ಇಲ್ಲೇ ಮಿಕ್ಸರ್ ಜಾರಿಗೆ ಏನದ 3 ಹಸಿಮೆಣಸಿನ್ಕಾಯಿ ಹಾಕ್ಲಿಕತ್ತೀನಿ, 1 ಇಂಚು ಶುಂಠಿ ಹಾಕ್ಲಿಕತ್ತೀನಿ. ಇದು ಪಾಲಕ್ ಸೊಪ್ಪು ಏನು ತೊಳ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಈಗ ರುಬ್ಕೊಂಬರ್ತೀನಿ. ಇದೇನದ ಪಾಲಕ್ ಸೊಪ್ಪು ರುಬ್ಕೊಂಬಂದಿನಿ. ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ತೊಳೆದ ಪಾಲಕ್ ಸೊಪ್ಪು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡಿನಿ ನಾನು. ಇಷ್ಟ ಆಗಿದೆ. ಈಗ ಇದನ್ನೇನದ ಒಗ್ಗರಣೆಗೆ ಹಾಕೋಣ. ಗ್ಯಾಸ್ ಹೊತ್ತಿಸಿ ಒಂದು ಬಾಳ್ನೆ ಇಟ್ಕೊಂಡಿನಿ. ಈಗ ಇದಕ್ಕೇನದ 2 ಚಮಚದಷ್ಟು ಎಣ್ಣೆ ಹಾಕೋಣ. ಇಲ್ಲಿ ಸಾಸಿವೆ ಹಾಕೊಳ್ತೀನಿ, ಜೀರಿಗೆ ಹಾಕೊಳ್ತೀನಿ. ನೋಡ್ರಿ, 1 ಚಮಚ ಕಡಲೆ ಬೇಳೆ ತೊಗೊಂಡಿನಿ, 2 ಚಮಚ ಶೇಂಗಾ, 1 ಚಮಚ ಉದ್ದಿನ ಬೇಳೆ ತೊಗೊಂಡಿನಿ. ಈಗ ಇದನ್ನೇನಾದ್ರು ಇವಕ್ಕೆ ಹಾಕೋಣ. ಸ್ವಲ್ಪ ಶೇಂಗಾ ಕೆಂಪಾಗೋವರೆಗೂ ಏನಿದೆ ಕೈ ಆಡಿಸ್ಕೊಳ್ಳೋಣ. ನೋಡ್ರಿ, ಶೇಂಗಾ, ಉದ್ದಿನ ಬೇಳೆ, ಕಡ್ಲಿ ಬೇಳೆ ಎಲ್ಲ ಕೆಂಪಾಗ್ಯಾವ. ಇದಕ್ಕೆ ಅರಿಶಿನ ಪುಡಿ ಹಾಕೊಳ್ತಿದ್ರೆ 1 ಚಮಚದಷ್ಟು. ಇಲ್ಲೇ 1 ಹೆಸರು ಏನದ ಕರಿಬೇವು ಹಾಕೋಣ. ಇಲ್ಲೇ ರುಬ್ಬಿದ್ದೇನದ ನಾನು ಪಾಲಕ್ ಸೊಪ್ಪಿಂದ ಅದನ್ನ ಹಾಕೊಳಕತ್ತೀನಿ. ಇದಕ್ಕೆ ಏನಿದೆ ಕೈ ಆಡ್ಸ್ಕೊಳ್ಳೋಣ. ಮತ್ತೆ ಇದು ಚಲೋತ್ನಾಗೆ ಕುದಿಬೇಕು. ಪಾಲಕ್ ಸೊಪ್ಪು ಹಸಿ ಇರ್ತದೆ, ಹಸಿ ವಾಸನೆ ಹೋಗ್ಬೇಕು. ಮತ್ತೇನದ ಗಟ್ಟಿ ಆಗ್ಬೇಕು. ಇದು ಭಾಳ ನೀರದಲ್ಲ, ಸ್ವಲ್ಪ ನೀರು ಹಾಕೊಂಡು ರುಬ್ಬಿರ್ತೀವಿ. ಇಷ್ಟು ನೀರದ, ಹಿಂಗಾಗಿ ಇದು ಗಟ್ಟಿ ಆಗೋವರೆಗೂ ಏನದ ಕುದಿಸ್ಕೋಬೇಕಾಗ್ತದೆ ನಾವು ಚಲೋತ್ನಂಗೆ. ಅಂದ್ರೆ ಗ್ರೇವಿ ಗಟ್ಟಿಯಾಗಿ ಚಲೋ ಬರ್ತದೆ, ಅನ್ನ ಕಲ್ಸ್ಕೊಳ್ಳೋಕೆ ಚಲೋ ಆಗ್ತದೆ ನಮಗೆ. ಈಗ ಇದು ಏನದ ಕುದಿಯೋವರೆಗೂ ಬಿಡೋಣಂತ. ಇದು ನೋಡ್ರಿ, ಚಲೋತ್ನಂಗೆ ಕುದ್ದು ಹಿಂಗೇನದ ಗಟ್ಟಿ ಆಗಿದೆ. ಇಷ್ಟು ಗಟ್ಟಿ ಆತಂದ್ರೆ ನಾವೇನದ ಗ್ಯಾಸ್ ಆಫ್ ಮಾಡ್ಕೊಂಡು ಇದಕ್ಕೆ ಅನ್ನ ಹಾಕಿ ಕಲ್ಸ್ಕೊಳ್ಳೋಣ. ಈಗ ಇಲ್ಲಿ ಅನ್ನನೂ ರೆಡಿ ಆಗಿದೆ ನೋಡ್ರಿ. ಹಿಂಗ ಉದುರುದ್ರಾಗಿ ಆದ್ರೆ ಚಲೋ ಆಗ್ತದ ಅನ್ನ. ಈಗೇನದ ಒಗ್ಗರಣೆಗೆ ಹಾಕೋಣ ಇದನ್ನ. ಇಲ್ಲೇನದ ನಾನು ಇದಕ್ಕೆ ಅನ್ನ ಹಾಕೊಳಕತ್ತೀನಿ. ಅನ್ನ ಸ್ವಲ್ಪ ಉದುರಾದ್ರೆ ಚಲೋ ಆಗ್ತದ. ಇದಕ್ಕೆ ಅನ್ನ ಹಾಕೊಂಡು ಕಲ್ಸ್ಕೊಳ್ಳಿ. ಅನ್ನ ಹಾಕೊಂಡು ನಾನು ಈಗ ಇದಕ್ಕೇನದ ಅರ್ಧ ಹೋಳು ನಿಂಬೆ ಹಣ್ಣು ಹಿಂಡ್ಕೊಳ್ಳೋಣ. ಇದಕ್ಕೆ ಈಗಲೇ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಮತ್ತು ಇಲ್ಲಿ ನಾನು ಉಪ್ಪು ಹಾಕಿನಿ. ಉಪ್ಪು ಹಾಕೊಂಬಂದು ಆನ್ ಮಾಡಿಲ್ಲ ನಾನು ವಿಡಿಯೋನ, ಅದು ಸ್ಕಿಪ್ ಆಗ್ಯದ. ಹಿಂಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟೇನದ ಉಪ್ಪು ಹಾಕೊಂಡಿನಿ. ಇದನ್ನೊಮ್ಮೆ ಚಲೋತ್ನಾಗ ಏನದ ಕೈ ಆಡಿಸ್ಕೊಳ್ಳೋಣ. ನೋಡಿರಲ್ಲ, ಪಾಲಕ್ ಸೊಪ್ಪಿಂದ ದಿಢೀರ್ ಅಂತ ಮಾಡ್ಕೊಳ್ಳೋ ಚಿತ್ರಾನ್ನ ಭಾಳ ಟೇಸ್ಟ್ ಆಗ್ತದೆ. ಇದೇನದ ನೀವು ಬೆಳಿಗ್ಗೆ ಟಿಫನಿಗೆ ಮಾಡ್ಕೋಬಹುದು, ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿಗೆ ಅಥವಾ ಆಫೀಸಿಗೆ ತೊಗೊಂಡು ಹೋಗ್ಲಿಕ್ಕೆ ಎಲ್ಲದಕ್ಕೂ ಭಾಳ ರುಚಿ ಆಗ್ತದೆ. ಮತ್ತು ಮಾಡೋದು ಅಗ್ರಿ ಸರಳದ, ಬಾಯಾಗಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ. ನಿಮ್ಮ ಮನೆಯೊಳಗೆ ನೀವು ತಪ್ಪದೆ ಟ್ರೈ ಮಾಡ್ರಿ. ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಆಗೋಣಂತ. ಶ್ರೀರಾಮ ಸಮರ್ಥ.